ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಮೊದಲ ನೋಟದಲ್ಲೇ ಕಮಲ್ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ ನಟಿ ತನ್ನ ಕೊನೆಯ ಉಸಿರವರೆಗೂ ಕಮಲ್ ಹಾಸನ್ ಅವರ ಮೇಲಿನ ಪ್ರೀತಿಯನ್ನು ಬಿಡಲೇ ಇಲ್ಲ. ಆ ನಟಿ ಯಾರು ಗೊತ್ತಾ? ಈಕೆಯ ಕತೆ ಕೇಳಿದರೆ ನೀವು ಕೂಡ ಕಣ್ಣೀರು ಹಾಕ್ತೀರಾ. ಆ ನಟಿಯ ಹೆಸರು ಶ್ರೀವಿದ್ಯಾ. ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. 1970ರ ದಶಕದಲ್ಲಿ ಲೇಡಿ ಸೂಪರ್ ಸ್ಟಾರ್ ಆಗಿ ಖ್ಯಾತಿ ಗಳಿಸಿದ ನಟಿ, ನಟನೆಯ ಜೊತೆಗೆ ಕರ್ನಾಟಕದ ಸಂಗೀತ ಮತ್ತು ಭರತನಾಟ್ಯವನ್ನು ಕರಗತ ಮಾಡಿಕೊಂಡಿದ್ದಾರೆ. ಈಕೆ ಕಮಲ್ ಹಾಸನ್ ಅವರ ಮೊದಲ ಗೆಳತಿ ಕೂಡ. ಆಕೆ ಬೇರೆ ಯಾರೂ ಅಲ್ಲ, ನಟಿ ಶ್ರೀವಿದ್ಯಾ. ಶ್ರೀವಿದ್ಯಾ ಅವರು 23 ಜುಲೈ 1953ರಂದು ಜನಿಸಿದರು. ಆಕೆಯ ತಂದೆ ಕೃಷ್ಣಮೂರ್ತಿ ಅವರು ಚಲನಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಕಾಣಿಸಿಕೊಂಡವರು. ತಾಯಿ ವಸಂತಕುಮಾರಿ ಕರ್ನಾಟಕದ ಸುಪ್ರಸಿದ್ಧ ಗಾಯಕಿಯೂ ಹೌದು. ಶ್ರೀವಿದ್ಯಾ ಹುಟ್ಟಿದ ಕೆಲವು ದಿನಗಳ ನಂತರ ಆಕೆಯ ತಂದೆ ಅಪರೂಪದ ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ. ಸಂಸಾರದ ಭಾರವನ್ನೆಲ್ಲ ಅಮ್ಮನ ಹೆಗಲ ಮೇಲೆ ಬೀಳುತ್ತದೆ. ಮಕ್ಕಳಿಗೆ ಹಾಲುಣಿಸಲು ಸಮಯವಿಲ್ಲದ ನಟಿಯ ತಾಯಿ ಪರದಾಡ್ತಾರೆ. ಶ್ರೀವಿದ್ಯಾ ತನ್ನ ತಾಯಿಯ ಕೆಲಸದ ಹೊರೆಯನ್ನು ಕಡಿಮೆ ಮಾಡಲು ಚಿಕ್ಕ ವಯಸ್ಸಿನಲ್ಲೇ ಚಲನಚಿತ್ರಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. 1967ರಲ್ಲಿ ಬಾಲನಟಿಯಾಗಿ ತಮ್ಮ ಚಲನಚಿತ್ರ ಪಯಣವನ್ನು ಪ್ರಾರಂಭಿಸಿದ್ದು, ಅವರು 1971ರಲ್ಲಿ ತಮ್ಮ ಮೊದಲ ಯಶಸ್ಸನ್ನು ಪಡೆಯುತ್ತಾರೆ. ಶ್ರೀವಿದ್ಯಾ ಅಪೂರ್ವ ರಾಗಗಳ್ ಮುಂತಾದ ಹಿಟ್ ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ಹೀರೋಯಿನ್ ಆಗ್ತಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಶ್ರೀವಿದ್ಯಾ ಅವರೊಂದಿಗೆ ಮೊದಲ ಬಾರಿಗೆ ಜೋಡಿಯಾಗಿ ನಟಿಸ್ತಾರೆ. ಇದೇ ಚಿತ್ರದಲ್ಲಿ ಕಮಲ್ ಹಾಸನ್ ಅವರು ಕೂಡ ನಟಿಸಿದ್ದು, ನಟಿಗೆ ಕಮಲ್ ಹಾಸನ್ ಅವರ ಮೇಲೆ ಮೊದಲ ನೋಟದಲ್ಲೇ ಪ್ರೀತಿಯಾಗ್ತದೆ. ಆದರೆ ಶ್ರೀವಿದ್ಯಾ ತಾಯಿ ಆಕೆಯ ಪ್ರೀತಿಗೆ ಒಪ್ಪದ ಕಾರಣ ಕಮಲ್ ಹಾಸನ್ ಅವರ ಜೊತೆ ಸಂಬಂಧವನ್ನು ಮುರಿದುಕೊಳ್ತಾರೆ. ಕಮಲ್ ಹಾಸನ್ ಅವರೊಂದಿಗಿನ ಬ್ರೇಕಪ್ನ ನಂತರ ಕಮಲ್ ಹಾಸನ್ ನಟಿ ವಾಣಿ ಗಣಪತಿ ಅವರನ್ನು ಪ್ರೀತಿಸಿ ಮದುವೆಯಾಗ್ತಾರೆ. ಇದು ಶ್ರೀವಿದ್ಯಾ ಅವರಿಗೆ ಅತೀವ ನೋವು ತಂದುಕೊಡುತ್ತದೆ. ಭರತನ್ ಮತ್ತು ಚಾರ್ಲ್ಸ್ ಥಾಮಸ್ ಅವರನ್ನು ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ವಿಚ್ಛೇದನ ಪಡೆದ ಶ್ರೀವಿದ್ಯಾ ಕೊನೆಯವರೆಗೂ ಕಮಲ್ ಹಾಸನ್ ಅವರ ನೆನಪಿನಲ್ಲೇ ಉಳಿತಾರೆ. 2003ರಲ್ಲಿ ನಟಿ ಶ್ರೀವಿದ್ಯಾಗೆ ಕ್ಯಾನ್ಸರ್ ಇರುವುದು ಗೊತ್ತಾಗ್ತದೆ. 3 ವರ್ಷಗಳ ಚಿಕಿತ್ಸೆಯ ನಂತರ ಕೂಡ 2006ರಲ್ಲಿ ನಟಿ ಸಾವನ್ನಪ್ಪುತ್ತಾರೆ. ಸಾಯುವ ಮುನ್ನ ನಟ ಕಮಲ್ ಹಾಸನ್ ಅವರನ್ನು ನೋಡಬೇಕು ಎಂದು ಕೇಳಿಕೊಂಡಿದ್ದು, ಕಮಲ್ ಹಾಸನ್ ಆಸ್ಪತ್ರೆಗೆ ಭೇಟಿ ನೀಡಿ ನಟಿಯ ಕೊನೆ ಆಸೆಯನ್ನು ಪೂರೈಸಿದ್ರಂತೆ.